ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಬೀದರ್ ಜಿಲ್ಲೆ ಹೆಮ್ಮೆಯ ಚಾನಲ್. ನಾನು ನಿಮ್ಮ ಮಹಾರುದ್ರ ಡಾಕುಳ್ಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ ಗಳನ್ನ ನೋಡ್ಕೊಂಡು ಬರೋಣ. ಹರಿಯಾಣದಲ್ಲಿ ಬಿಜೆಪಿ ಭರ್ಜರಿ ಗೆಲುವು. ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ಬಿಜೆಪಿ ಮುಖಂಡರಿಂದ ಸಿಹಿ ಹಂಚಿ ಸಂಭ್ರಮ, ಕಾರ್ಯಕರ್ತರಿಂದ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ. ಕಾಶ್ಮೀರದಲ್ಲಿ ಬಿಜೆಪಿ ವಿರೋಧ ಪಕ್ಷದಲ್ಲಿ ಕುಳಿತಿದ್ದು ಸಂತಸ ತಂದಿದೆ ಈಶ್ವರ್ ಸಿಂಗ್ ಠಾಕೂರ್. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ನೌಕರರಿಂದ ಪ್ರತಿಭಟನೆ. ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ಧರಣಿ ಕುಳಿತ ನೌಕರರು ತಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂದಿನ ರೂಪುರೇಷೆ ರೂಪಿಸಲಾಗುವುದು. ಶರತ್ ಕುಮಾರ್ ಅಭಿಮಾನ್. ವಿಶ್ವ ಆರ್ಕಿಟೆಕ್ಚರ್ ದಿನಾಚರಣೆ ಪ್ರಯುಕ್ತ ನಗರದ SRS ಸಭಾಂಗಣದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮ. ಬುಡಾ ಕಮಿಷನರ್ ಶ್ರೀಕಾಂತ್ ಚಿಮ್ಕೋಡೆ ಅವರಿಂದ ಕಾರ್ಯಕ್ರಮದ ಉದ್ಘಾಟನೆ. ವಿದೇಶಿ ಸಂಸ್ಕೃತಿಯಂತೆ ಬೀದರ್ನಲ್ಲಿ ಕಟ್ಟಡ ನಿರ್ಮಿಸಿದ್ದನ್ನು ನೋಡಿ ನನಗೆ ಅತೀವ ದುಃಖವಾಯಿತು, ಕಳವಳ ವ್ಯಕ್ತಪಡಿಸಿದ ಪರಮಜ್ಯೋತಿ ಪಾಟೀಲ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಹರಿಯಾಣ ರಾಜ್ಯದಲ್ಲಿ 3ನೇ ಬಾರಿಗೆ ಅಲ್ಲಿಯ ಜನತೆ ಭಾರತೀಯ ಜನತಾ ಪಕ್ಷಕ್ಕೆ ಕೈ ಹಿಡಿದಿದ್ದು ನಿಜಕ್ಕೂ ಸಂತಸ ತಂದಿದೆ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವ ಸಂಪೂರ್ಣವಾಗಿ ಅಲ್ಲಿಯ ಜನತೆ ಒಪ್ಪಿಕೊಂಡಿದ್ದಾರೆ. ದೇಶ ಮುನ್ನಡೆಸುವುದು ಮೋದಿಯವರಿಂದ ಮಾತ್ರ ಸಾಧ್ಯ ಎನ್ನುವಂತಹ ರಹಸ್ಯ ಅವರಿಗೆ ತಿಳಿದಿದೆ ಎಂಬುದು ನಿಜಕ್ಕೂ ಕೂಡ ಖುಷಿ ತಂದಿದೆ ಎಂದು ಭಾರತೀಯ ಜನತಾ ಪಕ್ಷದ ವಿಭಾಗೀಯ ಸಹ ಪ್ರಭಾರಿ ಹಾಗೂ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ನಾಯಕರಾಗಿರುವಂತಹ ಈಶ್ವರ್ ಸಿಂಗ್ ಠಾಕೂರ್ ತಿಳಿಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪರಸ್ಪರ ಸಿಹಿಯನ್ನು ತಿಂದು ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆ ಮಾಡುವ ಸಂದರ್ಭದಲ್ಲಿ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಅವರಾದ ಯರ್ನರಳಕುರ ಈ ಸಂದರ್ಭದಲ್ಲಿ ಮಾತನಾಡಿದ ಜಮ್ಮು ಕಾಶ್ಮೀರದಲ್ಲಿ 370 ಆರ್ಟಿಕಲ್ ಅನ್ನು ರದ್ದುಗೊಳಿಸಿದ್ದು ಅಲ್ಲಿಯ ಜನತೆ ಒಪ್ಪಿಕೊಂಡಿದ್ದಾರೆ ಎನ್ನುವಂತಹ ಒಂದು ಸಾಬೀತಾಗಿದೆ. ಹೀಗಾಗಿ ಸ್ವಾತಂತ್ರ್ಯದ ನಂತರ ಅಲ್ಲಿಯ ಜನತೆ ಖುಷಿಯಿಂದ ಹೊರಗಡೆ ಬಂದು ಮತದಾನವನ್ನ ಮಾಡಿದ್ದಾರೆ. ಬಿಜೆಪಿಗೆ ಸುಮಾರು 30ಕ್ಕೂ ಹೆಚ್ಚು ಸೀಟ್ಗಳನ್ನು ನೀಡಿದ್ದಾರೆ ಎನ್ನುವಂತಹ ಮಾತನ್ನು ಕೂಡ ಪೀರಪ್ಪ ಅವರು ಹೇಳಿದರು. ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಶಶಿ ಹೊಸಳ್ಳಿ ಮಾತನಾಡಿ ಕಾಂಗ್ರೆಸ್ ಎಷ್ಟೇ ಕುತಂತ್ರ ಮಾಡಿದ್ರು ಕೂಡ ಹಣ ನೀಡಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡಿಸಿದ್ರು ಕೂಡ ಬಿಜೆಪಿ ಗೆಲುವಿನ ಓಡ್ತಾ ಇದೆ. ಹರಿಯಾಣದಲ್ಲಿ ಪ್ರಚಂಡ ಬಹುಮತದೊಂದಿಗೆ ಗೆಲುವು ಸಾಧಿಸಿದೆ. ಆಮೇಲೆ ಜಮ್ಮು ಕಾಶ್ಮೀರದಲ್ಲಿ ಕೂಡ ಸಾಕಷ್ಟು ಸೀಟ್ಗಳು ಬಂದಿವೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಕಾಂಗ್ರೆಸ್ ಸರ್ಕಾರ ಹಣ ನೀಡಿ ಕಾರ್ಯಕರ್ತರಿಂದ ಕಲ್ಲು ತೂರಾಟ ಮಾಡಿಸುವುದನ್ನು ನಿಲ್ಲಿಸಬೇಕು. ಅಭಿವೃದ್ಧಿ ಕಡೆಗೆ ಗಮನ ಹರಿಸ್ತಾ ಇರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವ ಒಪ್ಪಿಕೊಳ್ಳಬೇಕೆಂದು ತಿಳಿಸಿದರು. ಇದೇ ವೇಳೆ ಭಾರತೀಯ ಜನತಾ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಜಯಘೋಷಗಳನ್ನು ಕೂಗುತ್ತಾ ಪಟಾಕಿಯನ್ನು ಸಿಡಿಸಿ ಸಿಹಿಯನ್ನು ತಿಂದು ಸಂಭ್ರಮ ಪಟ್ಟರು. ಹರಿಯಾಣದ ಮಹಾಜನತೆಗೆ ಮತ್ತು ಜಮ್ಮು ಕಾಶ್ಮೀರದ ಮಹಾಜನತೆಗೆ ಇವತ್ತು ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ತಾವು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಸಂಪೂರ್ಣವಾಗಿ ಬೆಂಬಲಿಸಿದ್ರಿ. ಯಾವ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂತಹ ದೇಶದ ಪ್ರಧಾನಮಂತ್ರಿಗಳ ಘೋಷಣೆ ಇದೆ. ಅದಕ್ಕಾಗಿಯೇ ಹರಿಯಾಣದಲ್ಲಿ 3ನೇ ಬಾರಿಗೆ ಬಿಜೆಪಿಗೆ ಸ್ಪಷ್ಟವಾದಂಥ ಬಹುಮತವನ್ನು, ಕಾಶ್ಮೀರಿನಲ್ಲಿ ದೊಡ್ಡ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿಗೆ ಜನ ಆಶೀರ್ವಾದ ಮಾಡಿದ್ದು ಇವತ್ತು ದೇಶದ ಜನ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರ ನೇತೃತ್ವದ ಪರವಾಗಿದ್ದಾರೆ ಅಂತೇಳಿ ಮತ್ತೊಮ್ಮೆ ಸಾಬೀತು ಮಾಡಿದೆ. ಅದಕ್ಕೋಸ್ಕರ ನಮ್ಮ ರಾಷ್ಟ್ರೀಯ ನಾಯಕತ್ವ ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರದ ನಾಯಕತ್ವಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿ ಹರಿಯಾಣ ಮತ್ತು ಕಾಶ್ಮೀರ್ನ ಮಹಾಜನತೆಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ವಿಜಯೋತ್ಸವದ ಸಂದರ್ಭದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಜಗತ್ತಿಗೆ ಒಂದು ಮಾದರಿಯ ಮಾಡಿಕೊಟ್ಟಿದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ 370 ಆರ್ಟಿಕಲ್ ಹೋದ ನಂತರ ಅವರು ಎದುರಿನವರು ಕಾಂಗ್ರೆಸ್ದವರು ಮತ್ತು ಈ ದೇಶದ ಕುತಂತ್ರಿಗಳು ರಕ್ತದ ಕೋಳಿ ಹಿಡಿತದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಅದನ್ನು ಸುಳ್ಳು ಮಾಡಿ
ಜಗತ್ತಿಗೆ ಒಂದು ಮಾದರಿಯಾದಂಥ ಚುನಾವಣೆಯನ್ನು ನಡೆಸಿಕೊಟ್ಟದಂಥ ಕೀರ್ತಿ ಯಾರಿಗಾದ್ರೂ ಸಲ್ತದ ಅಂದ್ರೆ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ತದ. ಇವತ್ತು ಅಲ್ಲಿ ಸ್ವಾತಂತ್ರ್ಯ ನಂತರ ಅತಿ ಸಂಭ್ರಮದಿಂದ ಚುನಾವಣೆಗೆ ಬಂದು ಮತದಾನ ಮಾಡಿದಂಥ ಜನರು ಇವತ್ತು ಅಷ್ಟು ಖುಷಿದಲ್ಲಿದ್ದಾರೆ. ಜಗತ್ತು ನೋಡ್ತಾ ಇದೆ. ಇದು ಯಾವುದಾದ್ರೂ ಜಗತ್ತಿನಲ್ಲಿ ಬದಲಾವಣೆ ತರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ತದೆ ಅಂದರೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವಕ್ಕೆ ಸಲ್ತದ. ಇವತ್ತು ಹರಿಯಾಣದಲ್ಲಿ ಕೂಡ ಅದೇ ರೀತಿ ನಾವು 3ನೇ ಬಾರಿಗೆ ಅಧಿಕಾರಕ್ಕೆ ಬರಲ್ಲ ಅಂತಕ್ಕಂಥ ಭ್ರಮೆಯಲ್ಲಿದ್ದ ಕಾಂಗ್ರೆಸ್ಸಿಗೆ ಪ್ರತ್ಯುತ್ತರ ನೀಡಿದಂಥ ಅಲ್ಲಿನ ಜನತೆಯ ಅಭಿವೃದ್ಧಿಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಹರಿಯಾಣದ ಜನತೆಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಇವತ್ತು ಇಡೀ ಕಾಂಗ್ರೆಸ್ಸಿನ ನೇತೃತ್ವ ತಿಳ್ಕೋಬೇಕು. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಜಗತ್ತೇ ಮೆಚ್ತಾ ಇದೆ. ಇಡೀ ಹರಿಯಾಣದ ಮತ್ತೆ 3ನೇ ಸಾರಿ ಅವರಿಗೆ ಅಧಿಕಾರವನ್ನು ನೀಡಿದೆ. ಕಾಶ್ಮೀರದಲ್ಲಿ ಐತಿಹಾಸಿಕವಾದ ಚುನಾವಣೆಯನ್ನು ನಡೆಸಿಕೊಟ್ಟಿರುವಂಥ ಕೀರ್ತಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ತದ. ಇದೆಲ್ಲ ಇವತ್ತು ನಾವು ಬೀದರ್ ವತಿಯಿಂದ ನಮ್ಮ ಹೈಕಮಾಂಡ್ ನರೇಂದ್ರ ಮೋದಿ ಅವರಿಗೂ ಮತ್ತು ಅಲ್ಲಿ ಜಮ್ಮು ಕಾಶ್ಮೀರದ ಜನತೆಗೂ ಹರಿಯಾಣದ ಜನತೆಗೂ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಭಾರತೀಯ ಜನತಾ ಪಕ್ಷ ಮತ್ತೆ 3ನೇ ಸಲ ಹರಿಯಾಣದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಜಮ್ಮು ಕಾಶ್ಮೀರನಲ್ಲೂ ಕೂಡ ಪ್ರಬಲವಾದಂಥ ವಿರೋಧ ಪಕ್ಷವಾಗಿ ಇವತ್ತು ಕಾಂಗ್ರೆಸ್ ಎಷ್ಟೇ ಕುತಂತ್ರ ಮಾಡಿದರೂ ಕೂಡ ಕಳೆದ 2-3 ವರ್ಷಗಳಲ್ಲಿ ಕಾಂಗ್ರೆಸ್ ಹಣ ಕೊಟ್ಟು ಭಾರತೀಯ ಜನತಾ ಪಕ್ಷ ವಿರುದ್ಧ ಎಷ್ಟೇ ಹೋರಾಟ ಮಾಡಿಸಿದರೂ ಕೂಡ, ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಎಷ್ಟೇ ಹೋರಾಟಗಳು ಮಾಡಿಸಿದರೂ ಕೂಡ ಹರಿಯಾಣದ ಜನ, ಪ್ರಜ್ಞಾವಂತ ಜನ ಭಾರತೀಯ ಜನತಾ ಪಕ್ಷದ ಕೈ ಬಿಡಲಿಲ್ಲ. ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ಸಿಗೆ ಒಂದು ಮುಖಭಂಗ ಆಗಿದೆ. ಇನ್ನಾದರೂ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕು. ನೀವು ದುಡ್ಡು ಕೊಟ್ಟು ಹೋರಾಟ ಮಾಡಿಸೋದು, ದುಡ್ಡು ಕೊಟ್ಟು ಕಲ್ಲು ಹೊಡಿಸೋದು ನಿಲ್ಲಿಸಿ ದೇಶದ ಅಭಿವೃದ್ಧಿ ಕಡೆ ಗಮನ ಕೊಡುವಂಥ ನಮ್ಮ ದೇಶದ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಕೈ ಜೋಡಿಸಿ ಎನ್ನುವಂಥ ಮಾತು ಕಾಂಗ್ರೆಸ್ನ ವಿರೋಧ ಪಕ್ಷರಾದಂಥ ಪಪ್ಪು ಎಂದೇ ಹೆಸರುವಾಸಿಯಾಗಿರುವಂಥ ರಾಹುಲ್ ಗಾಂಧಿ ಅವರಿಗೆ ಈ ಮೂಲಕ ನಾವು ವಿಜಯೋತ್ಸವದ ಮೂಲಕ ತಿಳಿಸ್ತೇವೆ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ನೌಕರರು ಇಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು. ಈ ಕುರಿತು ಮಾತನಾಡಿರುವಂತಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ಕಾರ್ಯಾಧ್ಯಕ್ಷ ಶರತ್ ಕುಮಾರ್ ಅಭಿಮಾನ್ ಅವರು, ನಮಗೆ ಬಿ ಗ್ರೇಡ್ ಗೆಜೆಟೆಡ್ ಹುದ್ದೆಗೆ ಮೇಲ್ದರ್ಜೆಗೇರಿಸಬೇಕು, ಅವೈಜ್ಞಾನಿಕವಾಗಿ ಆದೇಶ ಮಾಡುವುದನ್ನು ಕೂಡಲೇ ನಿಲ್ಲಿಸಬೇಕು, ಜಿಲ್ಲೆಯ ಒಂದು ಒಳಗಡೆಯೇ ವರ್ಗಾವಣೆ ಮಾಡಬೇಕು, ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಸದಸ್ಯರಿಗೆ ಉತ್ತಮ ಅನುದಾನವನ್ನು ನೀಡಿ ಅವರಿಗೂ ಕೂಡ ಸಹಕಾರವನ್ನು ನೀಡಬೇಕು, ಆರೋಗ್ಯ ವಿಮೆ, ಗೌರವಧನ ಮತ್ತು ಪಿಂಚಣಿ ಅವರಿಗೂ ಕೂಡ ನೀಡಬೇಕು ಅನ್ನುವಂಥ ಮಾತನ್ನು ತಿಳಿಸಿದರು. ಅಕ್ಟೋಬರ್ 10ರಂದು ಸಚಿವರು ಸಭೆ ಕರೆದಿದ್ದಾರೆ. ಅಲ್ಲಿ ಏನು ನಿರ್ಧಾರ ಕೈಗೊಳ್ಳುತ್ತಾರೆ ಎನ್ನುವುದನ್ನು ಕಾದು ನೋಡ್ತಾ ಇದ್ದೇವೆ. ಬೇಡಿಕೆಗೆ ಸಹಕರಿಸದೇ ಇದ್ದರೆ ಮುಂದಿನ ಹೋರಾಟದ ರೂಪುರೇಷೆ ಕೂಡ ಈಗಾಗಲೇ ನಾವು ರೂಪಿಸಿಕೊಂಡಿದ್ದೇವೆ. ಅದನ್ನು ಮುಂದಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಾವು ತಿಳಿಸ್ತೇವೆ. ಆದರೆ ಹೋರಾಟ ಮಾತ್ರ ನಿರಂತರವಾಗಿರುತ್ತೆ, ಬೇಡಿಕೆ ಈಡೇರಿಸಲೇಬೇಕು ಅನ್ನುವಂಥ ಮಾತನ್ನು ಕೂಡ ಶರತ್ ಕುಮಾರ್ ಹೇಳಿದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಸಂತೋಷ್ ಪಾಟೀಲ್ ಮಾತನಾಡ್ತಾ, ಚುನಾಯಿತ ಜನಪ್ರತಿನಿಧಿಗಳಿಗೆ ಕೇರಳ ಮಾದರಿಯಲ್ಲಿ ಅವರ ಬೇಡಿಕೆಯನ್ನು ಈಡೇರಿಸಬೇಕು. ರಾಜ್ಯಾಧ್ಯಕ್ಷರ ಆದೇಶದಂತೆ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಬೇಡಿಕೆ ಈಡೇರದೇ ಇದ್ದರೆ RDPR ಕುಟುಂಬದ ವತಿಯಿಂದ ನಿರಂತರ ಹೋರಾಟ ಮುಂದುವರಿಸಲಾಗುವುದು ಎಂದು ತಿಳಿಸಿದರು. ಸಂಘದ ಖಜಾಂಚಿ ದೇವಪ್ಪಯ್ಯ ಅವರು ಕೂಡ ಮಾತನಾಡ್ತಾರೆ, ನಮ್ಮ RDPR ಕುಟುಂಬ ಸರ್ಕಾರದ ಒಂದು ಮಕ್ಕಳಿದ್ದಂತೆ, ಮಕ್ಕಳ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಕೂಡ ಹೌದು. ಹೀಗಾಗಿ ನಾವು ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ, ಸಮಾಧಾನದಿಂದ ನಡ್ಕೊಳ್ತಾ ಇದ್ದೇವೆ, ಸರ್ಕಾರದ ಮೇಲೆ ಒಂದು ಭರವಸೆ ಇಟ್ಟುಕೊಂಡಿದ್ದೇವೆ, ಏನು ಮಾಡ್ತಾರೋ ಅನ್ನುವಂಥದ್ದನ್ನು ಕಾದು ನೋಡ್ತಾ ಇದ್ದೇವೆ, ಸಮಾಧಾನದಿಂದ ಹೋರಾಟವನ್ನು ಮುಂದುವರಿಸ್ತೇವೆ. ಬೇಡಿಕೆ ಈಡೇರಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನು ನಾವೇನು ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಅಸಮಾಧಾನವನ್ನು ಹೊರಹಾಕಿದರು. ಇದೇ ವೇಳೆ ಸಂಘದ ಜಿಲ್ಲೆಯ ಪ್ರಮುಖ ಪದಾಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ನ ಎಲ್ಲ ನೌಕರರು ಉಪಸ್ಥಿತರಿದ್ದರು. ಬೀದರ್ ನಗರದ ಒಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿಯ ಒಂದು ಆವರಣದಲ್ಲಿ ಇವತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ಇಲಾಖೆಯ ಎಲ್ಲ ನೌಕರರು ಮತ್ತು ಗ್ರಾಮ ಪಂಚಾಯತಿಯ ಎಲ್ಲ ಒಂದು ಒಕ್ಕೂಟದ ಸಂಘ ಸಂಸ್ಥೆಗಳವರು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇವತ್ತು ಇಲ್ಲಿ ತಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಬೆಳಗ್ಗೆಯಿಂದನೂ ಕೂಡ ಅವರು ಮಾಡ್ತಾ ಇದ್ದಾರೆ. ಈ ಹಿಂದೆ ಅವರು ಪತ್ರಿಕಾಗೋಷ್ಠಿಯನ್ನು ಕುರಿತು ಇವತ್ತು ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಇವತ್ತು ನಮ್ಮ ಜೊತೆ ಶರತ್ ಅಭಿಮಾನ್ ಅವರಿದ್ದಾರೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಒಂದು ರಾಜ್ಯ ಮಟ್ಟದ ಕಾರ್ಯಾಧ್ಯಕ್ಷರಾಗಿದ್ದಾರೆ. ನಮ್ಮ ಶರತ್ ಕುಮಾರ್ ಅಭಿಮಾನ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಬೇಡಿಕೆಗಳನ್ನು ಕುರಿತು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. 5 ವರ್ಷ ಆಯಿತು ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಂದು ಬಾರಿ ಪ್ರಮೋಷನ್ ಸಿಕ್ಕಿದೆ. ಅದಾದ ನಂತರ ಪ್ರಮೋಷನ್ ಲಿಸ್ಟು ಜ್ಯೇಷ್ಠತಾ ಪಟ್ಟಿಯನ್ನು ನಮ್ಮ ಸರ್ಕಾರ ಮಾಡಬೇಕಾಗಿತ್ತು, ನಮ್ಮ ಇಲಾಖೆ ಮಾಡಬೇಕಾಗಿತ್ತು. ಇವತ್ತು ಇಲ್ಲಿವರೆಗೂ ಮಾಡಲಿಕ್ಕಾಗಿಲ್ಲ. ಯಾವುದಾದ್ರೂ ಒಂದು ಕಾರ್ಯಕ್ರಮಗಳು ಬಂದಾಗ 15 ದಿವಸದಲ್ಲಿ ಇಂಪ್ಲಿಮೆಂಟ್ ಮಾಡಿ ಸರ್ಕಾರಕ್ಕೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ಬರಲಿಕ್ಕೆ ನಾವು ಭಾಳ
ಹಗಲಿರಲು ಶ್ರಮಿಸ್ತೀವಿ. ಆದರೆ ನಮ್ಮ ಒಂದು ಜ್ಯೇಷ್ಠತಾ ಪಟ್ಟಿ ಫೈನಲ್ ಮಾಡದೆ ಇರೋದು ಭಾಳ ದುರದೃಷ್ಟಕರ ಸಂಗತಿ. ಒಂದನೇದು. ಎರಡನೇದಾಗಿ ನಾವು ಗ್ರಾಮೀಣ ಭಾಗದಲ್ಲಿ ಸುಮಾರು 500+ ಸೇವೆಗಳನ್ನು ನಾವು ಕೊಡ್ತೀವಿ ದಿನನಿತ್ಯ. ಅಷ್ಟು ಸೇವೆಗಳು ಕೊಟ್ಟರೂ ಕೂಡ ನಾವು ಒಂದು ಗೆಜೆಟೆಡ್ ಗ್ರೂಪ್ ಬಿ ಹುದ್ದೆ ಮಾಡಿರಿ ಅಂತೇಳಿ ನಾವು ಕೇಳಿದೆವು. ಅದು ಈಗಾಗಲೇ ಆ ವೇತನ ಶ್ರೇಣಿಯನ್ನು ನಾವು ದಾಟಿದ್ದೀವಿ. 40,900 ಏನು ಸ್ಕೇಲ್ ಇತ್ತು ಅದನ್ನು ದಾಟಿ ನಾವು ಈಗ ಅದಕ್ಕಿಂತ ಹೆಚ್ಚಿಗೆ ವೇತನವನ್ನು ಪಡಿತಾ ಇದ್ದೀವಿ. ಅದು ಸರ್ಕಾರಕ್ಕಾಗಲಿ ಅಥವಾ ಇಲಾಖೆಯಾಗಲಿ ಯಾವುದೇ ರೀತಿಯಿಂದ ಆರ್ಥಿಕವಾಗಿ ಹೊರೆ ಆಗ್ತಾ ಇಲ್ಲ. ಅದನ್ನು ಇಡೀ ಇರುವಂಥ ರಾಜ್ಯದಲ್ಲಿರುವಂಥ ಎಲ್ಲ ಪಂಚಾಯತಿಗಳಿಗೆ ಪೀಡೆಗಳಿಗೆ ಗ್ರೂಪ್ ಬಿ ಮಾಡಿದಾಗ ಇನ್ನಷ್ಟು ಸೇವೆಗಳನ್ನು ಒದಗಿಸಲಿಕ್ಕೆ ಸಹಕಾರಿಯಾಗ್ತದೆ. ಹೆಂಗಂದರೆ ಫಾರ್ ಎಕ್ಸಾಂಪಲ್ ಈಗ KDP ಅಂತೇಳಿ ನಮ್ಮ ರಾಜ್ಯ ಸರ್ಕಾರ ಆದೇಶ ಹೊರಟು. KDP ಮೀಟಿಂಗ್ಗಳು ಯಾವ ಥರ ಜಿಲ್ಲಾ ಪಂಚಾಯತಿಯಲ್ಲಿ ಆಗ್ತಾವೋ, ಜಿಲ್ಲಾ ಉಸ್ತುವಾರಿ ಸಚಿವರು KDPಯನ್ನು ಮಾಡ್ತಾರೋ, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಮುಖ್ಯಸ್ಥರಾದ ಅಧ್ಯಕ್ಷರು ಆ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಆ ಭಾಗದಲ್ಲಿರುವಂಥ ಎಲ್ಲ ಅಧಿಕಾರಿಗಳ ಸಭೆಯನ್ನು ಕರೀತಾರೆ. ಅದಕ್ಕೆ ಸದಸ್ಯ ಕಾರ್ಯದರ್ಶಿ ಯಾರಂದರೆ ಅಲ್ಲಿರುವಂಥ PDO ಅದರ ಸದಸ್ಯ ಕಾರ್ಯದರ್ಶಿ ಇರ್ತಾರೆ. ಇಲ್ಲಿ ಏನಿದೆ ಸರ್ ಅಂತಂದರೆ ನಮ್ಮ ನೌಕರರ ಹೈರಾರ್ಕಿಯಲ್ಲಿ ಗ್ರಾಮ ಪಂಚಾಯತಿ PDOಗಳು C ಗ್ರೂಪ್ನವರು, ಅಲ್ಲಿರುವಂಥ PUC ಕಾಲೇಜ್ ಲೆಕ್ಚರ್ ಆಗಿರ್ಬೋದು, ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಈಗಾಗಲೇ ಆ ಸ್ಕೇಲನ್ನು ಪಡೆದಿರೋ ಕಾರಣ ಜೊತೆಗೆ 10 ರಿಂದ 15 ವರ್ಷ ನಾವು ಸೇವೆಯನ್ನು ಸಲ್ಲಿಸ್ತಾ ಇರೋ ಕಾರಣ ನಮ್ಮ ಹುದ್ದೆಯನ್ನು ಗ್ರೂಪ್ ಬಿ ಆಗಿ ಮೇಲ್ದರ್ಜೆಗೇರಿಸಬೇಕಂತೇಳಿ ನಮ್ಮ ಕೋರಿಕೆ ಇರ್ತದೆ. ಇದ್ರ ಜೊತೆಗೇ ಅನೇಕ ಗ್ರಾಮಗಳಲ್ಲಿ ತಾವು ನೋಡ್ಬೋದು ಉದ್ಯೋಗ ಖಾತ್ರಿ ಯೋಜನೆ ಇರ್ತಿರ್ತದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಿಕ್ಕಾಪಟ್ಟೆ ಆದೇಶಗಳು. ಒಬ್ಬ ವ್ಯಕ್ತಿ ಎಷ್ಟಂತ ಮಾಡಬೇಕು. ನಮ್ಮಲ್ಲಿರುವಂಥ ಗ್ರಾಮ ಪಂಚಾಯತಿ DOಗಳಿದ್ದಾರೆ. ಒಬ್ಬ DO ಸುಮಾರು 500 ಸೇವೆಗಳ ಜೊತೆಗೆ ಹೌಸಿಂಗ್ ಆಗಿದ್ದರೆ ಅವನೇ ಮಾಡಬೇಕು, ಈ ಗ್ರಾಮ ಸರೋಜ್ ಆದರೆ ಅವರೇ ಮಾಡಬೇಕು, ಬಾಪೂಜಿ ಸೇವಕ ಅಂದರೆ 100 ಸೇವೆಗಳು ಅವ್ರು ಕೊಡಬೇಕು, ಈ ಸ್ವತ್ತು ಸೇವೆಗಳು ಕೂಡ ಅವರೇ ಮಾಡಬೇಕು, ಬೇರೆ ಇಲಾಖೆ ಅನ್ಯ ಇಲಾಖೆ ಕೆಲಸಗಳು ಡಾಟಾ ಎಂಟ್ರಿ ಕೂಡ ಅವರೇ ಮಾಡಬೇಕು. ಎಲೆಕ್ಷನ್ ಬಂದರೆ ಅವರಿಗೆ ಡೆಪ್ಯುಟೇಷನಲ್ಲಿ ತೊಗೋತಾರೆ, ಬೇರೆ ಬೇರೆ ಕೆಲಸ ಬಂದರೆ ಅವ್ರಿಗೆ ಡೆಪ್ಯುಟೇಷನಲ್ಲಿ ತೊಗೋತಾರೆ. ಇದನ್ನು ತಗ್ಗಿಸಬೇಕಾದ್ರೆ ಅಡಿಷನಲ್ DO ಕೊಡ್ರಿ ಅಂತ ಹೇಳಿದ್ದೀವಿ. ಗ್ರಾಮ ಪಂಚಾಯತಿ ಗ್ರೇಡ್ 2 ಸೆಕ್ರೆಟರಿಗಳು, ಗ್ರೇಡ್ 1 ಸೆಕ್ರೆಟರಿ ವೃಂದ ರಾಜ್ಯ ವೃಂದ ಮಾಡಿ ಅವರು ಏನು ಜ್ಯೇಷ್ಠತಾ ಪಟ್ಟಿ ರಾಜ್ಯ ಮಟ್ಟದಲ್ಲಿ ಮಾಡಿದ್ದಾರೆ. ಅದರಿಂದ ಪ್ರಮೋಷನ್ ಭಾಳಷ್ಟು ಹೊಡ್ತಾ ಬಿದ್ದಿದೆ. ಪ್ರತಿ ಸರ್ತಿ ಏನಾಗ್ತಿತ್ತು, ನಮ್ಮ ಜಿಲ್ಲಾ ಪಂಚಾಯತಿ DS ಅವರ ನೇತೃತ್ವದಲ್ಲಿ ಕಮಿಟಿ ಫಾರ್ಮ್ ಆಗಿ ಇಲ್ಲೇ DPCಗೆ ಅವ್ರು ಪ್ರಮೋಷನ್ ಸಿಗ್ತಿತ್ತು. ಅದು ಕೂಡ 1 ವರ್ಷ 2 ವರ್ಷದಿಂದ ಭಾಳ ನೆನಪು ಬಿದ್ದಿದೆ. ಅದು ಕೂಡ ಬೇಗನೆ ಸ್ಟಾರ್ಟ್ ಮಾಡಬೇಕಂತಿದೆ. ಇದ್ರ ಜೊತೆಗೆ ನಮ್ಮ ಏನು ಗ್ರಾಮ ಪಂಚಾಯತಿಯ ಚುನಾಯಿತ ಪ್ರತಿನಿಧಿಗಳಾದ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರಿದ್ದಾರೆ, ಅವ್ರಿಗೆ ಗೌರವ ಮತ್ತು ಗೌರವಧನ ಜಾಸ್ತಿ ಇರಬೇಕಂತ ನಮ್ಮ ಬೇಡಿಕೆ ಇದೆ. ಒಂದು ಗೌರವ ಸಿಗ್ತಾ ಇಲ್ಲ, ಅದನ್ನು ಕೂಡ ಮಾಡಬೇಕು. ಜೊತೆಗೆ ಅವರಿಗೆ ಪೆನ್ಷನನ್ನು ಸಿಗಬೇಕು, ಆರೋಗ್ಯ ವಿಮೆ ಆಗಬೇಕು. ಕೇರಳ ಮಾದರಿಯಲ್ಲಿ ಅವರಿಗೆ ಗೌರವಧನ ಕೂಡ ಜಾಸ್ತಿ ಆಗಬೇಕು ಮತ್ತು ಸಭಾಪತಿ ಹೆಚ್ಚಾಗಬೇಕು ಅಂತೇಳಿ ನಮ್ಮ ಬೇಡಿಕೆ ಆಗಿರ್ತದೆ. ಸೇವಾ ಭದ್ರತೆ ಅದನ್ನು ಒದಗಿಸ್ಕೊಡ್ರಿ. ಮತ್ತು ನೀವು ಈ ಒಂದು ವ್ಯವಸ್ಥೆಗೆ ಶಾಂತಿಯಿಂದ ನೆಮ್ಮದಿಯಿಂದ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ರಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಅದರಲ್ಲಿ PDO ಹುದ್ದೆಯನ್ನು B ಗ್ರೇಡ್ ಮಾಡುವುದು ಮತ್ತು ಸೆಕ್ರೆಟರಿ DOರನ್ನು ಪರ್ಮಿಷನ್ ಮಾಡುವುದು. ಅದೇ ರೀತಿಯಾಗಿ ನಮ್ಮ ಏನು ಚುನಾಯಿತ ಪ್ರತಿನಿಧಿ ಇದ್ದಾರಲ್ವ ಕೇರಳ ಮಾದರಿಯಲ್ಲಿ, ಕೇರಳ ಮಾದರಿಯಲ್ಲಿ ಅವರಿಗೆ ಅಧ್ಯಕ್ಷರಿಗೆ 16,000 ಮತ್ತು ಉಪಾಧ್ಯಕ್ಷರಿಗೆ 12,000, ಗ್ರಾಮ ಪಂಚಾಯತ್ ಸದಸ್ಯರಿಗೆ 10,000 ಇದೆ. ಅದೇ ರೀತಿ ಆ ಕೇರಳ ಮಾದರಿಯಲ್ಲಿ ಏನು ಬೇಡಿಕೆ ಇದೆ ನಮ್ಮ ಅದನ್ನು ಸರ್ಕಾರ ಎಲ್ಲ ನಮ್ಮ ಸದಸ್ಯರ ಬೇಡಿಕೆಯನ್ನು ಬಗೆಹರಿಸಬೇಕು. ಅದೇ ರೀತಿಯಾಗಿ ಅನೇಕ ಸಮಸ್ಯೆಗಳು, ಅವೈಜ್ಞಾನಿಕ ಆದೇಶಗಳು ನಮ್ಮ PDOಗಳ ಮೇಲೆ ಸತತವಾಗಿ ಬಹಳಷ್ಟು ಒತ್ತಡಗಳಿವೆ. ಮತ್ತು ಯಾವುದೇ ಒಂದು ಹೊಸ ಸ್ಕೀಮ್ ಅಂದ್ರೆ ನಮ್ಮ ಸ್ವಂತ ಅನುದಾನದಲ್ಲಿ ಖರ್ಚು ಮಾಡಿ ಅಂತೇಳಿ ಈ ರೀತಿ ಅನೇಕ ಅವೈಜ್ಞಾನಿಕ ಆದೇಶಗಳನ್ನು ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ. ಬೀದರ್ ನಗರಕ್ಕೆ ನಾನು ಸುಮಾರು 20 ವರ್ಷಗಳ ಹಿಂದೆ ಬಂದಿದ್ದೆ. ಪುನಃ ನಮ್ಮ ಎಲ್ಲ ಆರ್ಕಿಟೆಕ್ಚರ್ಸ್ ಪರಿವಾರವನ್ನು ನೋಡಿ ಸಂತೋಷ ಆಯಿತು. ಆದರೆ ನಗರಕ್ಕೆ ಕಾಲಿಡ್ತಾ ಇದ್ದಂತೆ ಬೀದರ್ನಲ್ಲಿ ವಿದೇಶಿ ಸಂಸ್ಕೃತಿಯ ಗ್ಲಾಸ್ ಬಿಲ್ಡಿಂಗ್ಗಳನ್ನು ನೋಡಿ ನನಗೆ ಬಹಳ ನೋವಾಯಿತು ಎಂದು ಕಲಬುರಗಿಯ PDSS ಆರ್ಕಿಟೆಕ್ಚರ್ ಕಾಲೇಜಿನ ಪ್ರಾಚಾರ್ಯರಾಗಿರುವಂಥ ಪ್ರೊಫೆಸರ್ ಪರಂಜ್ಯೋತಿ ಪಾಟೀಲ್ ಅವರು ಕಳವಳವನ್ನು ವ್ಯಕ್ತಪಡಿಸಿದರು. ನಗರದ SRS ಫಂಕ್ಷನ್ ಹಾಲ್ನಲ್ಲಿ ಬೀದರ್ ಆರ್ಕಿಟೆಕ್ಟ್ಸ್ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿರುವಂತಹ ವಿಶ್ವ ಆರ್ಕಿಟೆಕ್ಚರ್ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಿ ಅವರು ಮಾತನಾಡ್ತಾರೆ. ನಾವು ಕಲೆ ಮತ್ತು ವಾಸ್ತುಶಿಲ್ಪಿಗಳು. ಬೀದರ್ ಜಿಲ್ಲೆಯ ಎಂತಹ ಒಂದು ಐತಿಹಾಸಿಕ ಪರಂಪರೆ ಹೊಂದಿರುವಂತಹ ನಗರ, ಇಂತಹ ನಗರದಲ್ಲಿ ವಿದೇಶಿ ಸಂಸ್ಕೃತಿಯ ಡಿಸೈನ್ಗಳನ್ನು ಮಾಡದೆ ದೇಶಿ ಸಂಸ್ಕೃತಿಯ ಇಂಟೀರಿಯರ್ ಡಿಸೈನ್ ಮತ್ತು ಎಕ್ಸ್ಟರ್ನಲ್ ಡಿಸೈನ್ಗಳನ್ನು ನಾವು ಮಾಡಬೇಕು. ನಮ್ಮತನವನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ. ಶರಣರ ನಾಡು ಇದು ಒಂದು ಐತಿಹಾಸಿಕ ಕೋಟೆ ಕೊತ್ತಲಗಳು ಹೊಂದಿರತಕ್ಕಂಥ ನಾಡು. ಎಂತೆಂಥ ಡಿಸೈನ್ಗಳು, ಮದರಸಾ ಇದೆ, ಪಾಪನಾಶ ಇದೆ, ಗುರುನಾನಕ ಇದೆ, ಇನ್ನು ಹಳೆಯ ಒಂದು ಬಿಲ್ಡಿಂಗ್ಗಳು ಕೂಡ ಇವೆ. ಇಂಥ ಐತಿಹಾಸಿಕ ಪಾರಂಪರಿಕ ನಗರದಲ್ಲಿ ಮತ್ತೆ ವಿದೇಶಿ ಸಂಸ್ಕೃತಿಯ ಅದೇ ಗ್ಲಾಸ್ಗಳನ್ನು ಹಾಕಿ ನಿರ್ಮಾಣ ಮಾಡ್ತಕ್ಕಂಥದ್ದು, ಡಿಸೈನ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸರಿಯಲ್ಲ ಅನ್ನುವಂಥ ಒಂದು ಸಲಹೆ ಕೂಡ ಅವರು ನೀಡಿದರು. ಆರ್ಕಿಟೆಕ್ಚರ್ ಅಂದರೆ ಕೇವಲ ಸೌಂದರ್ಯವಲ್ಲ,
ಬದಲಾಗಿ ಮನೆಯಲ್ಲಿ ಕುಳಿತರೆ ಸಮಾಧಾನ ಅನಿಸಬೇಕು, ಎದ್ದು ಓಡಿಸುವಂತೆ ಇರಬಾರದು. ಮನೆಯ ಬಣ್ಣ, ಮನೆಯ ವಾತಾವರಣ, ಮನೆಯಲ್ಲಿರುವಂತಹ ಒಂದೊಂದು ಡಿಸೈನ್ ಕೂಡ ವ್ಯಕ್ತಿಯ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತವೆ. ಕೆಲವರು ಮನೆಗೆ ಬಂದಾಗ ಸಮಾಧಾನವೇ ಇರೋದಿಲ್ಲ, ಏನೋ ಮಿಸ್ ಆಗಿದೆ ಎಂದು ಹೇಳ್ತಾರೆ, ಏನೋ ಕಳ್ಕೊಂಡಂತೆ ಆಗ್ತಾ ಇದೆ, ಇಷ್ಟೆಲ್ಲ ಡಿಸೈನ್ ಮಾಡಿಸಿದ್ರು ಕೂಡ ಮನಸ್ಸಿಗೆ ಸಮಾಧಾನ ಸಿಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನು ಕೆಲವು ಮನೆಗಳಲ್ಲಿ ಒಳಗೆ ಕುಳಿತರೆ ಸಾಕು, ಮನಸ್ಸಿಗೆ ಸಮಾಧಾನ ಅನಿಸ್ತಾ ಇದೆ, ಇಲ್ಲಿಂದ ಎದ್ದು ಹೋಗಬಾರ್ದು ಅನಿಸ್ತಾ ಇದೆ ಎನ್ನುವಂಥ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಈ ಸಂತೋಷ ಏನಿದೆ ಅಲ್ಲ, ಇದೇ ನಿಜವಾದ ಆರ್ಕಿಟೆಕ್ಚರ್ಗಳ ಒಂದು ಕೆಲಸವಾಗಿದೆ ಎಂದು ಪಾಟೀಲ್ ಅವರು ಮಾರ್ಮಿಕವಾಗಿ ಹೇಳಿದರು. ಸಂಸ್ಥೆಯ ಅಧ್ಯಕ್ಷ ಅಶೋಕ್ ಪಾಟೀಲ್ ಮಾತನಾಡಿದರು. ಉಪಾಧ್ಯಕ್ಷೆ ಸುಪ್ರಿಯಾ ಕಾಮಣ್ಣ ಅವರು ಜನರಿಂದ ಸಲಹೆ ಆಲಿಸಿದರು. ಜೊತೆಗೆ ನಗರದಲ್ಲಿ ವಿವಿಧ ಮನೆಗಳಲ್ಲಿ ಡಿಸೈನ್ ಮಾಡಿದ್ದಕ್ಕಾಗಿ ಜನರಿಂದ ಪ್ರಶಂಸೆಗೆ ಕೂಡ ಒಳಗಾದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಖಜಾಂಚಿ ಅನಿಲ್ ಖೇಣಿ, ಗೌರವ ಕಾರ್ಯದರ್ಶಿ ಶರಣ್ ಎಕ್ಕೇಳಿ, ಆಮೇಲೆ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ಕಮಿಷನರ್ ಆಗಿರ್ತಕ್ಕಂತಹ ಚಿಮ್ಕೋಡೆ ಶ್ರೀಕಾಂತ್ ಅವರು ಕೂಡ ವೇದಿಕೆ ಮೇಲೆ ಹಾಜರಿದ್ದರು. ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದರು. ಸದಸ್ಯರಾದ ಸುಮಿತ್ ಸಿದ್ದರಾಮ್ ಶೆಟ್ಟಿ, ಸಂಕೇತ್ ರಾಹುಲ್ ಪಾಟೀಲ್, ಆಮೇಲೆ ಸೌಂದರ್ಯ ದುರ್ಗೆ, ನೇಹಾ ಪಾಟೀಲ್, ರಿಷಿಕೇಶ್ ಜೋಶಿ, ರಾಘವೇಂದ್ರ ಚಾರಿ, ವೈಷ್ಣವಿ ಹೊಸಳ್ಳೆ, ಅವಿನಾಶ್ ಶಂಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. Is it a right architecture? No. What is a right architecture and what is beautiful architecture? There is a hell a lot of difference. ಬಹಳಷ್ಟು ಅದರೊಳಗೆ ಡಿಫರೆನ್ಸ್ ಅದಾವ. ರೈಟ್ ಆರ್ಕಿಟೆಕ್ಚರು, ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಎರಡೂ ಬೇರೆ ಬೇರೆ. ದಯವಿಟ್ಟು ರೈಟ್ ಆರ್ಕಿಟೆಕ್ಚರ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ, ನಾಟ್ ಅ ಬ್ಯೂಟಿಫುಲ್ ಆರ್ಕಿಟೆಕ್ಚರ್. ಯಾವ್ದು ರೈಟ್ ಇರ್ತದ ಅದು ಬ್ಯೂಟಿಫುಲ್ ಆಗೇ ಆಗ್ತದೆ. ಮನೆಗೆ ಸೊಸೆಯನ್ನ ತರ್ತೀರಿ ಅಥವಾ ಏನಂತಾರ ಹುಡುಗಿ ಮದುವೆ ಆಗ್ಲಿಕ್ಕೆ ಅಂತ ಹೇಳಿ ಹುಡುಗಿ ನೋಡ್ಲಿಕ್ಕೆ ಹೋಗ್ತೀರಿ, ಬರೇ ಚಂದ ನೋಡಿ ಮದುವೆ ಮಾಡ್ಕೋತೀರ ಅಥವಾ ಮತ್ತೇನೋ ಬೇರೆ ಎಲ್ಲ ಕ್ವಾಲಿಟೀಸ್ ನೋಡ್ತೀರಿ? ಹುಡುಗಿಗೆ ಸ್ವಲ್ಪ ಅಡಿಗೆ ಆದ್ರೂ ಬರ್ಬೇಕು, ಮನೆ ಎಲ್ಲ ನೋಡ್ಕೊಂಡಿರ್ಬೇಕು, ಮಕ್ಕಳಿಗೆ ಓದ್ಸಂಗಿರ್ಬೇಕು, ಫೈನಾನ್ಸ್ ಮ್ಯಾನೇಜ್ ಮಾಡಂಗಿರ್ಬೇಕು, ಎಲ್ಲ ಕ್ವಾಲಿಟೀಸ್ ನೋಡ್ತೀರಾ ನೋಡೋದಿಲ್ಲ? ನೋಡ್ತೀರಾ ನೋಡೋದಿಲ್ಲ? ನೋಡ್ತೀವಿ. ಅಥವಾ ಬಹಳ ಚಂದ ಹುಡುಗಿನ ತಂದೀವ್ರಿ, ಏನ್ ನೋಡಿದ ಕೂಡಲೇ ಅಂತೂ ಏನ್ ಐಶ್ವರ್ಯ ರಾಯ್ನೇ, ಆದ್ರೆ ಮಕ್ಕಳನ್ನ ಮಾಡಕ್ ಬರೋದಿಲ್ಲ, ಅಡಿಗೆ ಮಾಡಕ್ ಬರೋದಿಲ್ಲ, ಏನು ಮಾಡಕ್ ಬರೋದಿಲ್ಲ. ಏನಾಗ್ತದ ಆಮೇಲೆ? ಏನೋ ಅನ್ಕೊಂಡ್ ತಂದ್ವಿ, ಇದು ಏನೋ ಆಯ್ತಂತ ಆ ಪರಿಸ್ಥಿತಿ. ಸೊ ಆರ್ಕಿಟೆಕ್ಚರ್ನು ಅಂಥದ್ದೇ. ಆರ್ಕಿಟೆಕ್ಚರ್ ಇಸ್ ಆಲ್ಸೋ ಸಿಮಿಲರ್. Just don't go ahead with only beauty. ಬರೇ ಅದರದ್ದು ಏನಂತಾರ ಸೌಂದರ್ಯ ನೋಡಿ ಮನೆ ಕಟ್ಟಿಸ್ಬೇಡ್ರಿ. ಅದು ಏನಂತಾರ ಸರಿಯಾಗಿ ಎಲ್ಲ ರೀತಿಯಿಂದ ನಿಮಗೆ ಅನುಕೂಲ ಆಗಿರ್ಬೇಕು. ನಿಮ್ಗೆ ಏನಂತಾರ ಏನ್ ಫಂಕ್ಷನ್ ಬೇಕು ಅವೆಲ್ಲ ಕರೆಕ್ಟ್ ಆಗಿ, ಅಂದ್ರೆ ಆಕ್ಟಿವಿಟೀಸ್ ಏನಿರ್ಬೇಕು ಅವು ಸರಿಯಾಗಿ ಕುಂದಿರ್ಬೇಕು. ನಿಮ್ ಎಕನಾಮಿಕಲ್ನೂ ಆಗಿರ್ಬೇಕು. ಜೊತೆಗೆ ವರ್ಷ ಹೋದಂಗ ಹೆಂಗ ಪ್ರೀತಿ ಹೆಂಡತಿ ಬಹಳ ಪ್ರೀತಿ ಆಗ್ತಾಳ, ಹಂಗೆ ನಿಮ್ಮ ಮನೇನು ಬಹಳ ಪ್ರೀತಿ ಆಗ್ಬೇಕು. ಯು ಶುಡ್ ಬಿ ಪ್ರೌಡ್ ಆಫ್ ಯುವರ್ ಹೌಸ್. ಅದು ಇಂಪಾರ್ಟೆಂಟ್. ಅದಕ್ಕೆ ದಯವಿಟ್ಟು ಇವತ್ತೆಲ್ಲರೂ ನಾವು ಆರ್ಕಿಟೆಕ್ಚರ್ ಬಗ್ಗೆ ಮಾತಾಡ್ತಿದ್ರೆ ನಾನು ಅದಕ್ಕೆ ನಿಮಗೆ ಹೇಳ್ತಾ ಇರೋದು, ವಾಟ್ ಈಸ್ ರೈಟ್ ಆರ್ಕಿಟೆಕ್ಚರ್ ಅದನ್ನ ತಿಳ್ಕೊಂಡು. ಎರಡನೇದು ಇಂಪಾರ್ಟೆಂಟು, ನಾನು ಈಗಲೇ ಹೇಳಿದೆ, ಒಳಗೆ ಬರ್ತಾನೆ ನಿಮ್ಮ ಬೀದರ್ ಒಳಗೆ ಕಾಲಿಡ್ತಾ ಯಾಕೋ ಒಂದು ಸ್ವಲ್ಪ ಮನಸ್ಸಿಗೆ ತ್ರಾಸ ಅನ್ನಿಸ್ತು. ಯಾವ್ಯಾವುದೋ ಸಾರೀಸ್ ಅಂಗಡಿಗಳು ಅವು ನೋಡಿದೆ ನಾನು. ಕಂಪ್ಲೀಟ್ ವೆಸ್ಟರ್ನ್ ಆರ್ಕಿಟೆಕ್ಚರ್. ಸಿ ದರ್ ಈಸ್ ಒನ್ ಪೊಟೆನ್ಷಿಯಲ್. ನಿಮ್ಮ ಬೀದರ್ ಅತ್ಯಂತ ಹಿಸ್ಟಾರಿಕಲಿ ವೆರಿ ಇಂಪಾರ್ಟೆಂಟ್ ಪ್ಲೇಸ್. ಇದನ್ನು ನೋಡ್ಲಿಕ್ಕೆ ಜನರು ಎಲ್ಲೆಲ್ಲಿಂದೋ ಬರ್ತಾರೆ. ಅಂದ್ರೆ ಟೂರಿಸ್ಟ್ ಪೊಟೆನ್ಷಿಯಲ್ ವೆರಿ ಹೈ. ಹಂಗಿದ್ದಾಗ ಇಲ್ಲಿಯ ಆರ್ಕಿಟೆಕ್ಚರ್ ತಗೊಂಡು ನೀವು ಮಾಡಿದ್ರೆ ಏನಾಗ್ತದೆ, ಯಾರೇ ಟೂರಿಸ್ಟ್ಗಳು ಬರ್ತಾರ ಅದ್ರದ್ದು ಬ್ಯೂಟಿ ಹೆಚ್ಚಾಗ್ತದೆ. ಈಗ ನಾನು ಸ್ವಲ್ಪ ಮಟ್ಟಿಗೆ ಲಂಡನ್, ಭೂತಾನ್, ಆಮೇಲೆ ಏನಂತಾರ ಈಜಿಪ್ಟ್ ಇವೆಲ್ಲ ಓಡಾಡಿ ಬಂದಿಲ್ಲ. Resilient communities, and for the present year 24, the theme is empowering the next generation in participatory urban design, which focuses on highlighting the important role of young architects, shaping sustainable urban environment policy transformation through active community involvement in design processes. This year, event will focus on key issues as energy efficiency, waste management, the use of sustainable materials and improving urban mobility. The aim
is very clear to design greener, more environmentally. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.